ಹೋಂಡಾ ಸಿಟಿ 25 ಕಿಲೋಮೀಟರ್ ಮೈಲೇಜು ನಂಬಲ್ವಾ? ಪ್ರೂಫ್ ಮಾಡ್ಕೊಂಡು ತಗೊಂಡೋಗಿ. Sai da fuerza. Basta Naive, the best. Sai da fuerza. 25 ಕಿಲೋಮೀಟರ್ ಯಾಕೆ ಮೈಲೇಜ್ ಬರುತ್ತೆ ಅಂದರೆ, ಬನ್ನಿ ಸರ್ ಸ್ವಲ್ಪ ಹತ್ರ. ಇದು ಪೆಟ್ರೋಲ್ ಪ್ಲಸ್ CNG. ನಿಮಗೆ ಪೆಟ್ರೋಲಲ್ಲಿ 13 ಕಿಲೋಮೀಟರ್ ಮೈಲೇಜ್ ಅಷ್ಟೇ ಸರ್. 16, 17, 18, 20 ಅಂತ ಸುಮ್ಮನೆ ಸುಳ್ಳು ಹೇಳೋದಲ್ಲ. 13 ಕಿಲೋಮೀಟ್ರು, ಮೀಟ್ರಲ್ಲೂ ಅವರೇಜ್ 13.5 ಅಂತ ತೋರಿಸ್ತಿದೆ. CNGಲಿ ಈ CNGಲಿ 25 ಕಿಲೋಮೀಟರ್ ಮೈಲೇಜು ಪಕ್ಕ. CNGಲಿ 25 ಕಿಲೋಮೀಟರ್ ಮೈಲೇಜ್ ಬರಲಿಲ್ಲ ಅಂದ್ರೆ ಗಾಡಿ ವಾಪಸ್ಸು. ನಾನೇ ಫುಲ್ ಟ್ಯಾಂಕ್ ಮಾಡ್ಕೊಡ್ತೀನಿ, ಚೆಕ್ ಮಾಡಿ ತಗೊಂಡೋಗಿ. ಈ ಗಾಡಿನ ತಗೊಳಕ್ಕೆ 2 ರೀಸನ್ ಎದುರ್ತಾರೆ. ಮೊದಲನೇ ರೀಸನ್ ಮೈಲೇಜ್ ಇಲ್ಲ ಪೆಟ್ರೋಲ್ ಅಲ್ಲಿ ಅಂತ. 2ನೇ ರೀಸನ್ ಎಕ್ಸ್ಪೆನ್ಸಿವ್, ಕಾಸ್ಟ್ಲಿ ಮೇಂಟೆನೆನ್ಸ್ ಅಂತ ಹೇಳಿ. ಕಾಸ್ಟ್ಲಿ ಮೇಂಟೆನೆನ್ಸ್ ಸ್ವಲ್ಪ ಒಪ್ಕೊಂತೀನಿ, ತೀರಾ ಕಾಸ್ಟ್ಲಿ ಅಲ್ಲ. ಇವತ್ತಿನ ದಿನಕ್ಕೆ ನೀವು ಈಗ ಹೊಸ ಗಾಡಿಗಳು ತಗೊಂಡಿದ್ದೀರಾ ಅಂದ್ರೆ ನೀವು ಟಾಟಾ ಪಂಚ್ ತಗೋಬಹುದು, ನೆಕ್ಸಾನ್ ತಗೋಬಹುದು, ಸ್ವಿಫ್ಟ್ ತಗೋಬಹುದು. ಈಗಿನ ಗಾಡಿಗೆ ಮೇಂಟೆನೆನ್ಸ್ ಮಾಡಿದ್ರೆ ಆವಾಗಿನ ಗಾಡಿ ಈ ಗಾಡಿಗೆ ಕಂಪೇರ್ ಮಾಡಿದ್ರೆ ಈ ಗಾಡಿ ಚೀಪ್ ಮೇಂಟೆನೆನ್ಸ್ ಇದೆ. ಇವಾಗ ನೀವೇನ್ BS6 ತಗೊಂತಿದ್ದೀರಾ ಆ ಗಾಡಿ ಕಂಪೇರ್ ಮಾಡಿದ್ರೆ ಇದು ಚೀಪ್ ಮೇಂಟೆನೆನ್ಸ್. ಇನ್ನು ಮೈಲೇಜ್ ಕಂಪೇರ್ ಮಾಡಿದ್ರೆ ನಿಮಗೆ 25 CNG ಮೈಲೇಜ್ ಕೊಡ್ತಾ ಇದೆ ಅಂದ್ರೆ ಆಲ್ಟೋಗಿಂತನೂ ಒಳ್ಳೆ ಮೈಲೇಜ್ ಇದು. ಆಲ್ಟೋನೇ ನಿಮಗೆ ಪೆಟ್ರೋಲ್ 18-20 ಬಂದು ಎಷ್ಟು ಕರೆಕ್ಟ್. ಈ ತರ ಒಂದು SUV ಗಾಡಿ 25 CNG ಮೈಲೇಜ್ ಬರುತ್ತೆ ಅಂದ್ರೆ ಮೈಲೇಜ್ ಬಗ್ಗೆ ಟೆನ್ಷನ್ ತಗೊಳಂಗಿಲ್ಲ. ಇನ್ನು ಎಕ್ಸ್ಪೆನ್ಸಿವ್ ಅಂದ್ರೆ ತೀರಾ ಎಕ್ಸ್ಪೆನ್ಸಿವ್ ಇಲ್ಲ. ಹೌದು, ನೀವು ಸ್ವಿಫ್ಟ್ ಇದಕ್ಕೆಲ್ಲ ಈ ಮಾಡಲು ಕಂಪೇರ್ ಮಾಡಿದ್ರೆ ಸ್ವಲ್ಪ ಅಂದ್ರೆ ಅದ್ರದ್ದೊಂದು 5,000 ರೂಪಾಯಿ ಸ್ಪೇರ್ ಇದ್ರೆ ಇದ್ರದ್ದೊಂದು 5,500 6,000 ಸ್ಪೇರ್ ಬರ್ಬೋದು. ಆ ಥರ ತೀರಾ ಕಾಸ್ಟ್ಲಿ ಸ್ಪೇರ್ ಏನು ಬರೋದಿಲ್ಲ. ಈ ಗಾಡಿ ಗಿರಾ ಕಂಡೀಷನ್ ₹1 ಏನು ಕೆಲಸ ಇಲ್ಲ, ಫುಲ್ ಎಲ್ಲ ರನ್ನಿಂಗ್ ಇದೆ. AC ಒಂದು ರನ್ನಿಂಗ್ ಇಲ್ಲ, ಗ್ಯಾಸ್ ಫಿಲಪ್ ಮಾಡಿಸ್ಕೋಬೇಕು. ಗ್ಯಾಸ್ ಫಿಲಪ್ ಮಾಡ್ಕೊಂಡು AC ರನ್ನಿಂಗ್ ಆಗುತ್ತೆ. 4 ಟೈರು ಫ್ರೆಶ್ ಇದೆ. ಗಾಡಿ ಆಕ್ಸಿಡೆಂಟಿನಲ್ಲಿ ಏನೂ ಇಲ್ಲ. ಫ್ರಂಟ್ ಟು ಬ್ಯಾಕ್ 2 ರೀಪೈಂಟ್ ಆಗಿದೆ. ಟಚಪ್ ಪಾಲಿಶ್ ಸಣ್ಣ ಪುಟ್ಟ ಆಗಿದೆ. ಮೇಜರ್ ಆ ಥರ ಏನಿಲ್ಲ. ಫ್ರಂಟ್ ಗ್ಲಾಸ್ ಕ್ರ್ಯಾಕ್ ಬಂದಿದೆ. ಒರಿಜಿನಲ್ ಗ್ಲಾಸ್ ಅದಕ್ಕೋಸ್ಕರ ಚೇಂಜ್ ಮಾಡಿಸಿಲ್ಲ. ಚೇಂಜ್ ಮಾಡಿಸಿದ್ರೆ ಆಕ್ಸಿಡೆಂಟ್ ವೆಹಿಕಲ್ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ನಿಮಗೆ ಬೇಕು ಅಂದರೆ ನಾನು ಅದನ್ನು ಚೇಂಜ್ ಮಾಡಿಕೊಡ್ತೀನಿ. 2011 ಮಾಡಲು 3rd ಓನರು ವಿತ್ KA ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀವಿ. ಈಗ ಆಲ್ರೆಡಿ KA 50 ಯಲಹಂಕ NOC ಬಂದ್ಬಿಟ್ಟಿದೆ, ನಂಬರ್ ಇನ್ನೂ ಸಿಕ್ಕಿಲ್ಲ. ವಿತ್ KA ಮಾಡ್ಕೊಡ್ತೀನಿ ಸರ್. 3 ಲಕ್ಷ ಹೇಳ್ತಿದ್ದೀವಿ ಗಾಡಿಗೆ, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಬಟ್ ಈ ಗಾಡಿ ಮಾರ್ಕೆಟ್ ವೇಟ್ ಎಲ್ಲ 3.5, 4 ಲಕ್ಷ, 4.5 ಲಕ್ಷ ಅಂತಾರೆ. 3 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಇನ್ನೂ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಎದುರುಗಡೆ ಬಂದ್ಬಿಟ್ರೆ ನಾವು ಹೇಳಿದ್ದೆ ರೇಟ್ ಯಾರು ಇದು ಮಾಡಲ್ಲ. ಬಂದ್ಬಿಟ್ಟು ಒಂದು 5,000 ಬಿಡಿ, 10,000 ಬಿಡಿ ಅಂತ ಹೇಳ್ಬಿಟ್ಟು ಎದುರುಗಡೆ ಇದು ಮಾಡ್ತಾರೆ. ಅದಕ್ಕೆ ಸ್ವಲ್ಪ ರೈಟ್ ಇಟ್ಕೊಂಡಿರ್ತೀವಿ. ಯಾಕೆಂದ್ರೆ ನಾವು ಹೇಳಿದ ರೇಟ್ ನೀವು ಇಲ್ಲಿ ಬಂದ್ಮೇಲೆ ಕೊಡಲ್ಲ. ಅದ್ರ ಮೇಜರ್ ಕಂಪ್ಲೇಂಟ್ ಇದೆ ಅಂದಾಗ ನೀವು ತೋರಿಸ್ಬಿಟ್ಟು ಈ ಗಾಡೀಲಿ ಈ ಥರ ಕಂಪ್ಲೇಂಟ್ ಇದೆ, ನೀವು ಈ ಥರ ರೈಟ್ ಬಿಡಿ, ಇಷ್ಟು ಖರ್ಚಿದೆ ನಮಗೆ ಅಂತ ಹೇಳಿದರೆ ನಾವು ಅದನ್ನು ಬಿಟ್ಕೊಡ್ತೀವಿ. ನಿಮಗೆ ಹ್ಯಾಚ್ ಬ್ಯಾಕಲ್ಲಿ CNG ಟ್ಯಾಂಕ್ ಕೂರಿಸಿದ್ರೆ ನಿಮಗೆ ಕಂಪ್ಲೀಟಾಗಿ ಡಿಕ್ಕಿ ಸ್ಪೇಸ್ ಹೋಗುತ್ತೆ. ಈ ಗಾಡೀಲಿ ನಿಮಗೆ ಡಿಕ್ಕಿ ಸ್ಪೇಸ್ ಹೋಗಲ್ಲ. ನೋಡಿ, CNG ಟ್ಯಾಂಕಲ್ಲಿ ಕೂರಿಸಿದ್ರು ನಿಮಗೆ ಇಷ್ಟು ಸ್ಪೇಸ್ ಇದೆ ಡಿಕ್ಕಿಲಿ. ಬೇಜಾನ್ ಲಗೇಜ್ಗಳು ಇಟ್ಕೋಬಹುದು. CNG ಟ್ಯಾಂಕ್ ಇದ್ದು ನೀವು ಲಗೇಜ್ ಇಟ್ಕೋಬಹುದು ಅಂದ್ರೆ ನೀವು ಸಡನ್ ಗಾಡಿಗೆ ತಗೋಬೇಕು. ಸಡನ್ ಗಾಡಿಗೆ ಡಿಕ್ಕಿ ದೊಡ್ಡದಿರುತ್ತೆ. ಅದೇ ನೀವು i20 ಆಗಿ ಆಲ್ಟೋದಲ್ಲಿ ಆಗಿ ಸ್ಯಾಂಟ್ರೋಲ್ ಆಗಿ CNG ಟ್ಯಾಂಕ್ ಕೂರಿಸ್ಬಿಟ್ರೆ ಬರ್ತಿ ಟ್ಯಾಂಕ್ ಕೂತ್ಬಿಡುತ್ತೆ. ನೀವೊಂದು ಪಿಕ್ ಸಮೇತ ಇಡಕ್ಕಾಗಲ್ಲ, ಅಷ್ಟೇ ಜಾಗ ತಿನ್ಬಿಡುತ್ತೆ. ಲೊಕೇಶನ್ ಬಂದ್ಬಿಟ್ಟು ಈ ಗಾಡಿ ತಗೊಂಡ ಲೊಕೇಶನ್ ಬಂದ್ಬಿಟ್ಟು ಚಿಕ್ಕಮಗಳೂರು ಟೌನ್
ನೀವು ಹೊರಗಡೆ ಎಲ್ಲಿನಾರು ಬರ್ತೀರಿ, ನೀವು ಬಸ್ ಸ್ಟ್ಯಾಂಡಿಗೆ ಬಂದು ಫೋನ್ ಮಾಡಿದರೆ ನಾವೇ ಬಂದು ಅಲ್ಲಿಂದ ಪಿಕ್ ಮಾಡ್ಕೊಳ್ತೀವಿ. ಇನ್ನು ಚಿಕ್ಕಮಗಳೂರಲ್ಲಿ ಎಲ್ಲರೂ ಆಗಿದ್ರೆ ನೀವು ಕಾಲ್ ಮಾಡ್ಕೊಳ್ಳಿ, ನಾನು ಲೊಕೇಶನ್ ಹೇಳ್ತೀನಿ. ಚಿಕ್ಕಮಗಳೂರು ಟೌನೇ. ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಕೆಳಗಡೆ ನಂಬರ್ ಹಾಕಿದ್ದೀನಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಮ್ಮದು ತುಂಬ ಗಾಡಿಗಳಿದೆ. ಸ್ಪೆಷಲ್ ಆಗಿ ಗಾಡಿ ತುಂಬ ಚೆನ್ನಾಗಿದೆ. ಇದೊಂದು ಸಿಂಗಲ್ ಗಾಡಿದು ನಂಗೆ ವಿಡಿಯೋ ಮಾಡಬೇಕು ಅನಿಸ್ತು, ಅದಕ್ಕೋಸ್ಕರ ಇದೊಂದು ಗಾಡಿದು ನಾನು ವಿಡಿಯೋ ಮಾಡಿದ್ದೀನಿ. ಈ ಹಿಂದೆ 4 ದಿವಸ ಮುಂಚೆ ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲೊಂದು 17ರಿಂದ 20 ಕಾರ್ ಇದೆ. ಅದನ್ನು ಬಿಟ್ಟು ಆ ವಿಡಿಯೋದಲ್ಲಿ ಈ ಕಾರ್ ಇರಲಿಲ್ಲ, ಯಾಕೆಂದರೆ ಇದು ರಬ್ಬಿಂಗ್ ಪಾಲಿಶಿಗೆ ಹೋಗಿತ್ತು. ನನಗೆ ಈ ಗಾಡಿ ತುಂಬ ಇಷ್ಟ ಆಯಿತು. ಇದೊಂದು ಕಿಲ್ಲರ್ ಲುಕ್ ಇದೆ ಗಾಡಿದು. ಇದನ್ನು ನೋಡ್ತಾ ಇದ್ರೆ ಎಂತರಿಗೂ ತಗೋಬೇಕು ಅನಿಸುತ್ತೆ. ಅದಕ್ಕೋಸ್ಕರ ಇದನ್ನು ಸಪ್ರೇಟಾಗಿ ಇದನ್ನೊಂದು ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಪಾರ್ಕಿಂಗಲ್ಲಿ ನಿಲ್ಲಿಸಿದೆ. ಈ ಗಾಡಿನ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ಗೆ, ಕೆಳಗಡೆ ಇರೋ ನಂಬರ್ಗೆ ಫೋನ್ ಮಾಡಿ. ನಿಮಗೆ ಲೋನ್ ಆಪ್ಷನ್ ಬೇಕು ಅಂದರೆ ಒಂದು 2 ಲಕ್ಷ ಚಿಲ್ಲರೆ ಲೋನು ಮಾಡಿಕೊಡ್ತೀವಿ ನಾವು. ಇನ್ನು ಉಳಿದು ನೀವು ಕ್ಯಾಶ್ ಕೊಟ್ಟು ತೊಗೋಬೋದು. ಇನ್ನೊಂದು ವಾರದಲ್ಲಿ ನಂಬರ್ ಪ್ಲೇಟು ನಾವು ಮಾಡಿಕೊಡ್ತೀವಿ.